ಹಲೋ ವಿದ್ಯಾರ್ಥಿಗಳೇ, ನನ್ನ ಹೆಸರು ಸುಂದರಮ್ಮ ಅಂತ. ನಾನು ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಬ್ಬಿ, ತುಮಕೂರು ಜಿಲ್ಲೆ ಇಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಷಯ ಯಾವುದಂದರೆ, ತುಮಕೂರು ವಿಶ್ವವಿದ್ಯಾಲಯ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯ ವಿಷಯ ಹಣ ಸಂಬಂಧಿ ಅರ್ಥಶಾಸ್ತ್ರ. ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದೆ. ಇದರಲ್ಲಿ ಸಾಲ ನಿಯಂತ್ರಣ ವಿಧಾನಗಳು ಎನ್ನುವ ವಿಷಯವನ್ನು ನಾನೀಗ ನಿಮಗೆ ಪ್ರಸ್ತುತಪಡಿಸ್ತೇನೆ. ಈ ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಈ ಮೊದಲೇ ನಿಮಗೆ ಕೇಂದ್ರ ಬ್ಯಾಂಕಿನ ಕಾರ್ಯಗಳ ಬಗ್ಗೆ, ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳ ಬಗ್ಗೆ, ಜೊತೆಗೆ ವಾಣಿಜ್ಯ ಬ್ಯಾಂಕಿನ ಸಾಲ ನಿರ್ಮಾಣ ಕಾರ್ಯದ ಬಗ್ಗೆ ಕೂಡ ಗೊತ್ತಿರಬೇಕಾಗತ್ತೆ. ಇದು ನಿಮಗೀಗ ಗೊತ್ತಿಲ್ಲ ಅಂತಂದರೆ ಈ ಮೊದಲು ಬೇರೆ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಕೇಳಿ ಅಥವಾ ಪಠ್ಯಪುಸ್ತಕದಲ್ಲಿ ಓದಿ ಅದನ್ನು ತಿಳ್ಕೊಂಡ ನಂತರ ನೀವು ಈ ಸಾಲ ನಿಯಂತ್ರಣ ವಿಧಾನಗಳು ಎಂಬ ವಿಷಯವನ್ನು ಕೇಳಬೇಕಾಗತ್ತೆ. ಸೊ ನಾನೀಗ ಈ ವಿಷಯವನ್ನು ಮುಂದುವರಿಸ್ತೇನೆ. ಮೊದಲಿಗೆ ನಾವು ಕೇಂದ್ರ ಬ್ಯಾಂಕಿನ ಒಂದು ಪರಿಚಯ ತಿಳ್ಕೋಬೇಕು ಬ್ರೀಫಾಗಿ. ನಮಗೆಲ್ಲ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ಕೇಂದ್ರ ಬ್ಯಾಂಕು ಯಾವುದೇ ಒಂದು ದೇಶದ ಹಣದ ಮಾರುಕಟ್ಟೆಯಲ್ಲಿ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಒಂದು ದೇಶದಲ್ಲಿ ಇರತಕ್ಕಂಥ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳನ್ನು ನಿಯಂತ್ರಿಸುವ, ನಿರ್ವಹಿಸುವ, ನಿರ್ದೇಶಿಸುವ ಕಾರ್ಯವನ್ನು ಕೇಂದ್ರ ಬ್ಯಾಂಕು ನಿರ್ವಹಿಸುತ್ತೆ. ಹೀಗೆ ಕೇಂದ್ರ ಬ್ಯಾಂಕು ನಿರ್ವಹಿಸ್ತಕ್ಕಂಥ ಅತಿ ಮುಖ್ಯವಾದ ಕಾರ್ಯಗಳಲ್ಲಿ ಸಾಲ ನಿಯಂತ್ರಣ ಕೂಡ ಒಂದು. ಬನ್ನಿ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಸಾಲ ನಿಯಂತ್ರಣ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸಾಲ ನಿಯಂತ್ರಣದ ಅರ್ಥ. ಸಾಲ ನಿಯಂತ್ರಣ ಅಂತ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲದ ಹಣವನ್ನು ನಿಯಂತ್ರಿಸುವ ಕೇಂದ್ರ ಬ್ಯಾಂಕಿನ ಕಾರ್ಯವನ್ನು ಪತ್ತು ಅಥವಾ ಸಾಲ ನಿಯಂತ್ರಣ ಅಂತ ಕರಿತೇವೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅಪಾರ ಪ್ರಮಾಣದಲ್ಲಿ, ಅಂದರೆ ತಾವು ಹೊಂದಿರತಕ್ಕಂಥ ಮೂಲ ಠೇವಣಿಗಳ 16 ಪಟ್ಟು ಸಾಲವನ್ನು ಸೃಷ್ಟಿ ಮಾಡೋ ಸಾಮರ್ಥ್ಯವನ್ನು ಹೊಂದಿರ್ತವೆ. ಈ ಸಾಲದ ಪೂರೈಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ಮಿತಿಮೀರಿ ಹೆಚ್ಚಾದಾಗ ಹಣದುಬ್ಬರ ಸಂಭವಿಸುತ್ತೆ, ಬೆಲೆ ಏರಿಕೆ ಸಂಭವಿಸುತ್ತೆ, ಅದರಿಂದ ಅನೇಕ ಅನರ್ಥಗಳು ಉಂಟಾಗ್ತವೆ. ಅದರಿಂದ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡುವಿಕೆಯನ್ನು ಅದು ಮಿತಿ ಮೀರಿದಾಗ ನಿಯಂತ್ರಿಸುವ ಪ್ರಯತ್ನವನ್ನು ಮಾಡುತ್ತೆ. ನಂತರ ಈ ಸಾಲ ನಿಯಂತ್ರಣ ಕಾರ್ಯದ ಉದ್ದೇಶಗಳು. ಮೊದಲನೇ ಉದ್ದೇಶ ಏನಂದರೆ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಸ್ಥಿರತೆಯನ್ನು ಕಾಪಾಡೋದು. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕು ಸೇವೆಗಳ ಬೆಲೆಗಳು ನಿಯಂತ್ರಣದಲ್ಲಿ ಇರಬೇಕಾಗುತ್ತೆ. ಬೆಲೆಗಳು ಮಿತಿ ಮೀರಿ ಏರಲೂಬಾರ್ದು ಮತ್ತು ಮಿತಿ ಮೀರಿ ಕಡಿಮೆ ಕೂಡ ಆಗಬಾರ್ದು. ಅಂದರೆ ಬೆಲೆಯ ಮಟ್ಟದಲ್ಲಿ ಸ್ಥಿರತೆಯನ್ನು ಕಾಪಾಡೋದು ಈ ಸಾಲ ನಿಯಂತ್ರಣ ಕಾರ್ಯದ ಒಂದು ಉದ್ದೇಶ. ಇನ್ನು ಎರಡನೇ ಉದ್ದೇಶ ಏನಂದರೆ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಪಾಡ್ತಕ್ಕಂಥದ್ದು. ಅಂದರೆ ಈಗ ಉದಾಹರಣೆಗೆ ಭಾರತ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವಾಗ ಆ ದೇಶದ ಕರೆನ್ಸಿಗಳ ಜೊತೆ ಭಾರತದ ಕರೆನ್ಸಿಯನ್ನು ವಿನಿಮಯ ಮಾಡ್ಕೋಬೇಕಾಗುತ್ತೆ. ಸೊ ಈ ಕರೆನ್ಸಿಗಳ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಪಾಡೋದು ಸಾಲ ನಿಯಂತ್ರಣ ಕಾರ್ಯದ ಎರಡನೇ ಉದ್ದೇಶ. ಮೂರನೇದಾಗಿ ಆರ್ಥಿಕ ಆವರ್ತಗಳನ್ನು ಹತೋಟಿಗೆ ತರ್ತಕ್ಕಂಥದ್ದು. ಅಂದರೆ ದೇಶದಲ್ಲಿ ಆಗಾಗ ಸಂಭವಿಸ್ತಕ್ಕಂಥ ನಷ್ಟಗಳು, ಮುಗ್ಗಟ್ಟು ಮುಂತಾದವುಗಳನ್ನು ಹತೋಟಿಗೆ ತರಬೇಕಾಗಿರುತ್ತೆ. ಇನ್ನು ನಾಲ್ಕನೇ ಉದ್ದೇಶ ಏನಂದರೆ ಹಣದ ಮಾರುಕಟ್ಟೆಯಲ್ಲಿ ಸ್ಥಿಮಿತತೆಯನ್ನು ಸಾಧಿಸೋದು. ಅಂದರೆ ಬಡ್ಡಿಯ ದರಗಳಲ್ಲಿ ಮಿತಿ ಮೀರಿ ಏರಿಳಿತಗಳು ಉಂಟಾಗೋದನ್ನು ತಡೆಗಟ್ಟಬೇಕಾಗತ್ತೆ. ಇನ್ನು ಐದನೇದಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಯಾವುದೇ ಧಕ್ಕೆ ಆಗದಂತೆ ಹಣಕಾಸಿನ ಅಗತ್ಯಗಳನ್ನು ಪೂರೈಸಬೇಕಾಗತ್ತೆ. ಕೊನೆಯದಾಗಿ ಸ್ಥಿರತೆಯೊಂದಿಗೆ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅನ್ನೋದು ಈ ಸಾಲ ನಿಯಂತ್ರಣ ಕಾರ್ಯದ
ಉದ್ದೇಶ. ಈಗ ವಿದ್ಯಾರ್ಥಿಗಳೇ ಇನ್ನೊಂದು ಸಲ ಗಮನಿಸಿ. ಸಾಲ ನಿಯಂತ್ರಣದ ಉದ್ದೇಶಗಳು ಯಾವ್ಯಾವುದಂದರೆ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಸ್ಥಿರತೆಯನ್ನು ಕಾಪಾಡೋದು, ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಪಾಡೋದು, ಆರ್ಥಿಕ ಆವರ್ತಗಳನ್ನು ಹತೋಟಿಗೆ ತರುವುದು, ಹಣದ ಮಾರುಕಟ್ಟೆಯಲ್ಲಿ ಸ್ಥಿಮಿತತೆಯನ್ನು ಸಾಧಿಸೋದು, ಉದ್ಯಮ ವ್ಯವಹಾರದ ಅಗತ್ಯಗಳನ್ನು ಪೂರೈಸೋದು, ಕೊನೆಯದಾಗಿ ಸ್ಥಿರತೆ ಜೊತೆಗೆ ಆರ್ಥಿಕ ಪ್ರಗತಿಯನ್ನು ಸಾಧಿಸೋದು. ಇವಿಷ್ಟು ಸಾಲ ನಿಯಂತ್ರಣ ಕಾರ್ಯದ ಉದ್ದೇಶಗಳು. ನಂತರ ನಾವು ತಿಳ್ಕೊಳ್ಳೋಣ ಈ ಸಾಲ ನಿಯಂತ್ರಣ ಕಾರ್ಯವನ್ನು ಯಾವ ವಿಧಾನದಲ್ಲಿ ಕೇಂದ್ರ ಬ್ಯಾಂಕು ನಿರ್ವಹಿಸುತ್ತೆ ಅನ್ನೋದನ್ನು. ಸಾಲ ನಿಯಂತ್ರಣ ವಿಧಾನಗಳಲ್ಲಿ ಮುಖ್ಯವಾಗಿ 2 ಗುಂಪುಗಳಿದ್ದಾವೆ. ಆ 2 ವಿಧಾನ ಯಾವುದಂದರೆ, ಒಂದನೇದು ಸಾರ್ವತ್ರಿಕ ಅಥವಾ ಪರಿಮಾಣಾತ್ಮಕ ವಿಧಾನಗಳು, ಎರಡನೇದಾಗಿ ಆಯ್ಕೆಯ ಅಥವಾ ಗುಣಾತ್ಮಕ ವಿಧಾನಗಳು. ಇನ್ನೊಂದು ಸಲ ಕೇಳಿ ವಿದ್ಯಾರ್ಥಿಗಳೇ, ಯಾವ್ಯಾವುದು ಮುಖ್ಯವಾದ 2 ವಿಧಾನಗಳು? ಒಂದು ಪರಿಮಾಣಾತ್ಮಕ ವಿಧಾನಗಳು, ಮತ್ತೊಂದು ಆಯ್ದ ಸಾಲ ನಿಯಂತ್ರಣ ವಿಧಾನಗಳು. ನಂತರ ನಾವೀಗ ಒಂದೊಂದಾಗಿ ಇವುಗಳನ್ನು ತಿಳ್ಕೊಳ್ಳೋಣ. ಮುಂದೆ ನೋಡಿ, ಮೊದಲಿಗೆ ನಾವು ಪರಿಮಾಣಾತ್ಮಕ ವಿಧಾನಗಳ ಅರ್ಥವನ್ನು ತಿಳ್ಕೋಬೇಕಾಗುತ್ತೆ. ಪರಿಮಾಣಾತ್ಮಕ ವಿಧಾನಗಳು ದೇಶದಲ್ಲಿನ ಒಟ್ಟಾರೆ ಸಾಲದ ಪ್ರಮಾಣವನ್ನು ನಿಯಂತ್ರಿಸುವ ಉದ್ದೇಶವನ್ನು ಹೊಂದಿರ್ತವೆ. ಅಂದರೆ ಈ ವಿಧಾನಗಳು ಕೇಂದ್ರ ಬ್ಯಾಂಕಿನ ಒಂದು ಕಾರ್ಯಗಳ ಮೂಲಕ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವ ಪ್ರಮಾಣದ ಮೇಲೆ ಪ್ರಭಾವವನ್ನು ಬೀರ್ತವೆ. ಅಂದರೆ ಇಲ್ಲಿ ಯಾವ ಬಗೆಯ ಸಾಲ ಅನ್ನೋ ಭೇದವನ್ನು ಇವು ಎಣಿಸೋದಿಲ್ಲ. ಒಟ್ಟಾರೆ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡ್ತಕ್ಕಂಥ ಪ್ರಮಾಣವನ್ನು ನಿಯಂತ್ರಿಸುವ ಉದ್ದೇಶವನ್ನು ಇವು ಹೊಂದಿರ್ತವೆ. ಅಂದರೆ ಸಾಲ ನೀಡುವಿಕೆಯ ಪ್ರಮಾಣದ ಮೇಲೆ ಇವು ಪ್ರಭಾವ ಬೀರೋದ್ರಿಂದ, ಅಂದರೆ ವಾಣಿಜ್ಯ ಬ್ಯಾಂಕುಗಳು ನೀಡುವಂತಹ ಸಾಲದ ಗಾತ್ರದ ಮೇಲೆ ಪ್ರಮಾಣ ಬೀರೋದ್ರಿಂದ ಇವುಗಳನ್ನು ಪರಿಮಾಣಾತ್ಮಕ ವಿಧಾನಗಳು ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಇವು ವಾಣಿಜ್ಯ ಬ್ಯಾಂಕುಗಳ ಒಟ್ಟು ಸಾಲ ನಿರ್ಮಾಣದ ಮೇಲೆ ಪ್ರಭಾವವನ್ನು ಬೀರ್ತವೆ. ಇದರಲ್ಲಿ 3 ವಿಧಾನಗಳಿದ್ದಾವೆ. ಅಂದರೆ ಪರಿಮಾಣಾತ್ಮಕ ವಿಧಾನಗಳಲ್ಲಿ 3 ವಿಧ. ಯಾವ್ಯಾವುದಂದರೆ, ಒಂದು ಬ್ಯಾಂಕು ದರ ನೀತಿ, ಎರಡನೇದು ಮುಕ್ತ ಮಾರುಕಟ್ಟೆ ವ್ಯವಹಾರ, ಮೂರನೇದು ನಗದು ಮೀಸಲು ಅನುಪಾತದ ಬದಲಾವಣೆ. ಇನ್ನೊಂದು ಸಲ ನೋಡಿ ವಿದ್ಯಾರ್ಥಿಗಳೇ, ಈ 3 ಪಾಯಿಂಟ್ಸನ್ನು ನೀವು ತಿಳ್ಕೊಬೇಕಾದ ತುಂಬ ಮುಖ್ಯ ಆಗಿರುತ್ತೆ. ಪರಿಮಾಣಾತ್ಮಕ ವಿಧಾನಗಳು ಯಾವ್ಯಾವುದಂದರೆ, ಒಂದನೇದು ಬ್ಯಾಂಕು ದರ ನೀತಿ, ಎರಡನೇದು ಮುಕ್ತ ಮಾರುಕಟ್ಟೆ ವ್ಯವಹಾರಗಳು ಅಥವಾ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಥವಾ ಚಟುವಟಿಕೆಗಳು ಅಂತಲೂ ಹೇಳ್ತಾರೆ, ಮೂರನೇದು ನಗದು ಮೀಸಲು ಅನುಪಾತದ ಬದಲಾವಣೆ. ಸೊ ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬ್ಯಾಂಕು ದರ ನೀತಿ. ನಾವು ಮೊದಲಿಗೆ ಬ್ಯಾಂಕು ದರ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಬ್ಯಾಂಕು ದರ ಅಂತ ಅಂದರೆ, ವಾಣಿಜ್ಯ ಬ್ಯಾಂಕುಗಳು ಸಾಲ ಪಡೆಯಲು ತರುವ ಹುಂಡಿಗಳು ಅಥವಾ ಭದ್ರತೆಗಳ ಆಧಾರದ ಮೇಲೆ ಸಾಲ ನೀಡುವಾಗ ಕೇಂದ್ರ ಬ್ಯಾಂಕು ವಿಧಿಸುವ ಅಧಿಕೃತ ಬಡ್ಡಿಯ ದರಕ್ಕೆ ಬ್ಯಾಂಕು ದರ ಎಂದು ಹೆಸರು. ಇದನ್ನು ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ. ಅಂದರೆ ನಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಏನಂದರೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಅಂತಿಮ ಋಣದಾತನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲದ ಅವಶ್ಯಕತೆ ಇದ್ದಾಗ ಅವುಗಳು ಕೇಂದ್ರ ಬ್ಯಾಂಕಿನಿಂದ ಸಾಲವನ್ನು ಪಡ್ಕೊಳ್ತವೆ. ಈ ರೀತಿ ಸಾಲವನ್ನು ಪಡಿಬೇಕಂದ್ರೆ ವಾಣಿಜ್ಯ ಬ್ಯಾಂಕುಗಳು ಅದಕ್ಕೆ ಆಧಾರವಾಗಿ ಕೇಂದ್ರ ಬ್ಯಾಂಕಿಗೆ ತಮ್ಮಲ್ಲಿ ಇರ್ತಕ್ಕಂಥ ಹುಂಡಿಗಳು ಅಥವಾ ಸಾಲಪತ್ರಗಳು ಅಥವಾ ಭದ್ರತೆಗಳನ್ನು ಆಧಾರವಾಗಿ ನೀಡಬೇಕಾಗುತ್ತೆ. ಈ ರೀತಿ ಭದ್ರತೆಗಳ ಆಧಾರದ ಮೇಲೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡುವಾಗ
ವಿಧಿಸ್ತಕ್ಕಂಥ ಬಡ್ಡಿಯ ದರಕ್ಕೆ ಬ್ಯಾಂಕು ದರ ಅಂತ ಹೇಳಿ ಕರಿತೇವೆ. ಸೊ ಈ ಬ್ಯಾಂಕು ದರವನ್ನು ಏರಿಳಿತಗೊಳಿಸುವ ಮೂಲಕ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆ ಮೇಲೆ ಪ್ರಭಾವವನ್ನು ಬೀರ್ಬೋದು. ಹೇಗೆ ಅಂತ ತಿಳ್ಕೊಳ್ಳೋಣ. ಹೇಗೆ ಅಂತ ಅಂದರೆ, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ವಿಧಿಸ್ತಕ್ಕಂಥ ಈ ಬ್ಯಾಂಕು ದರವನ್ನು ಹೆಚ್ಚಿಸಿದಾಗ ವಾಣಿಜ್ಯ ಬ್ಯಾಂಕುಗಳು ಅಧಿಕ ಬಡ್ಡಿಯನ್ನು ನೀಡಿ ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡಿಬೇಕಾಗತ್ತೆ. ಇದರಿಂದಾಗಿ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆಯ ಮೇಲೆ ಕೂಡ ಬಡ್ಡಿಯ ದರವನ್ನು ಹೆಚ್ಚಿಸಬೇಕಾಗುತ್ತೆ. ಹೀಗೆ ಬ್ಯಾಂಕುಗಳ ಬಡ್ಡಿಯ ದರ ಹೆಚ್ಚಾದಾಗ ಸಾಲದ ಹಣಕ್ಕೆ ಬೇಡಿಕೆ ತಾನಾಗಿಯೇ ಕಡಿಮೆ ಆಗುತ್ತೆ. ಇದರಿಂದ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಹೀಗೆ ಕೇಂದ್ರ ಬ್ಯಾಂಕು ದರವನ್ನು ಹಣದುಬ್ಬರದ ಸನ್ನಿವೇಶದಲ್ಲಿ ಅಥವಾ ಬೆಲೆ ಏರಿಕೆ ಸನ್ನಿವೇಶದಲ್ಲಿ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆ ಸಾಮರ್ಥ್ಯವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಬ್ಯಾಂಕು ದರವನ್ನು ಹೆಚ್ಚಿಸುತ್ತೆ. ಇನ್ನು ಎರಡನೇ ಕ್ರಮ ಯಾವುದಂದರೆ ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳು ಅಥವಾ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅರ್ಥವನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಕೇಂದ್ರ ಬ್ಯಾಂಕು ಹಣದ ಮಾರುಕಟ್ಟೆಯಲ್ಲಿ ಉದ್ದೇಶಪೂರ್ವಕವಾಗಿ ಹುಂಡಿಗಳನ್ನು ಮತ್ತು ಸಾಲಪತ್ರಗಳನ್ನು ಕೊಳ್ಳುವ ಮತ್ತು ಮಾರುವ ವ್ಯವಹಾರಗಳಿಗೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಎಂದು ಹೆಸರು. ಅಂದರೆ ಇಲ್ಲಿ ಮುಕ್ತ ಮಾರುಕಟ್ಟೆ ಚಟುವಟಿಕೆ ಅಂತ ಅಂದರೆ ಕೇಂದ್ರ ಬ್ಯಾಂಕು ಹಣದುಬ್ಬರದ ಒತ್ತಡಗಳನ್ನು ನಿಯಂತ್ರಣ ಮಾಡೋ ಉದ್ದೇಶದಿಂದ ವಾಣಿಜ್ಯ ಬ್ಯಾಂಕುಗಳ ಸಾಲವನ್ನು ನಿಯಂತ್ರಿಸೋ ಗುರಿ ಹೊಂದಿರುತ್ತೆ. ಈ ಸನ್ನಿವೇಶದಲ್ಲಿ ಅಂದರೆ ಬೆಲೆ ಏರಿಕೆ ಅಥವಾ ಹಣದುಬ್ಬರ ಅಸ್ತಿತ್ವದಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ಕೇಂದ್ರ ಬ್ಯಾಂಕು ತನ್ನ ಬಳಿ ಇರ್ತಕ್ಕಂಥ ಸರ್ಕಾರಿ ಸಾಲಪತ್ರಗಳು ಮತ್ತು ಮೊದಲ ದರ್ಜೆ ಹುಂಡಿಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೆ. ಆಗ ಏನಾಗುತ್ತೆ ಅಂತ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಮತ್ತು ಸಾರ್ವಜನಿಕರು ಕೇಂದ್ರ ಬ್ಯಾಂಕು ಮಾರಾಟ ಮಾಡ್ತಕ್ಕಂಥ ಈ ಸಾಧನಗಳನ್ನು ವಿನಿಯೋಜಕಗಳನ್ನು ತಮ್ಮಲ್ಲಿರ್ತಕ್ಕಂಥ ನಗದು ಹಣವನ್ನು ನೀಡಿ ಕೊಂಡ್ಕೊಳ್ತವೆ. ಇದರಿಂದ ಬ್ಯಾಂಕುಗಳು ಮತ್ತು ಜನರ ಬಳಿ ಇರ್ತಕ್ಕಂಥ ನಗದು ಹಣ ಕೇಂದ್ರ ಬ್ಯಾಂಕಿಗೆ ವರ್ಗಾವಣೆಯಾಗುತ್ತೆ. ಆಗ ಪರಿಣಾಮವಾಗಿ ಜನರ ಬಳಿ ಇರ್ತಕ್ಕಂಥ ನಗದು ಹಣ ಒಂದು ಕಡೆ ಕಡಿಮೆ ಆದರೆ ಮತ್ತೊಂದು ಕಡೆ ವಾಣಿಜ್ಯ ಬ್ಯಾಂಕುಗಳ ಬಳಿ ಇರ್ತಕ್ಕಂಥ ನಗದು ಹಣದ ಸಂಪನ್ಮೂಲ ಕೂಡ ಕಡಿಮೆಯಾಗುತ್ತೆ. ಇದರಿಂದ ಅವುಗಳ ಸಾಲ ನೀಡಿಕೆ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಇದರಿಂದಾಗಿ ಉದ್ಯಮ ಚಟುವಟಿಕೆಗಳು ಸ್ವಲ್ಪ ಕಡಿಮೆಯಾಗ್ತವೆ, ಬೆಲೆಗಳು ಕೂಡ ಇಳಿಯೋದಕ್ಕೆ ಪ್ರಾರಂಭಿಸ್ತವೆ. ಹೀಗೆ ಕೇಂದ್ರ ಬ್ಯಾಂಕು ಈ ಕಾರ್ಯವಿಧಾನದ ಮೂಲಕ ಕೂಡ ವಾಣಿಜ್ಯ ಬ್ಯಾಂಕುಗಳ ಸಾಲವನ್ನು ನಿಯಂತ್ರಿಸುತ್ತೆ. ಇನ್ನು ಮೂರನೇದಾಗಿ ನಗದು ಮೀಸಲು ಅನುಪಾತದ ಬದಲಾವಣೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಏನಂದರೆ ವಾಣಿಜ್ಯ ಬ್ಯಾಂಕುಗಳು ಕಾನೂನು ಪ್ರಕಾರವಾಗಿ ತಮ್ಮಲ್ಲಿರ್ತಕ್ಕಂಥ ಠೇವಣಿ ಹಣದ ಒಂದು ನಿರ್ದಿಷ್ಟ ಭಾಗವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಇಡುವುದಕ್ಕೆ ನಗದು ಮೀಸಲು ಅನುಪಾತ ಅಂತ ಕರಿತೇವೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳು ತಾವು ಸಂಗ್ರಹಿಸಿದ ಒಟ್ಟು ಠೇವಣಿಗಳಲ್ಲಿ ಒಂದು ಭಾಗವನ್ನು ಅಂದರೆ ಒಂದು ನಿರ್ದಿಷ್ಟ ಪರ್ಸೆಂಟೇಜನ್ನು ಕೇಂದ್ರ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಡಬೇಕಾಗಿರುತ್ತೆ ಶಾಸನಬದ್ಧವಾಗಿ. ಸೊ ಈ ರೀತಿ ಇಡುವ ದರವನ್ನು ನಾವು ನಗದು ಮೀಸಲು ಅನುಪಾತ ಅಂತ ಕರಿತೇವೆ. ಕೇಂದ್ರ ಬ್ಯಾಂಕು ತನ್ನ ಸಾಲ ನಿಯಂತ್ರಣ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಈ ಒಂದು ನಗದು ಮೀಸಲು ಅನುಪಾತದ ಸಾಧನವನ್ನು ಕೂಡ ಆಗಾಗ ಬಳಸ್ಕೊಳ್ಳುತ್ತೆ. ಹೇಗೆ ಅಂತ ಅಂದರೆ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಸನ್ನಿವೇಶದಲ್ಲಿ ಕೇಂದ್ರ ಬ್ಯಾಂಕು ಈ ನಗದು ಮೀಸಲು ಅನುಪಾತದ ದರವನ್ನು ಹೆಚ್ಚಿಸುತ್ತೆ. ಹೆಚ್ಚಿಸಿದರೆ ಏನಾಗುತ್ತೆ? ಆಗ ಏನಾಗುತ್ತೆ ಅಂದರೆ ವಾಣಿಜ್ಯ ಬ್ಯಾಂಕುಗಳು
ತಮ್ಮ ಠೇವಣಿಗಳ ಅಧಿಕ ಭಾಗವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗತ್ತೆ. ಅಂದರೆ ಈಗ ಉದಾಹರಣೆಗೆ ನಗದು ಮೀಸಲು ಅನುಪಾತ 15% ಇದೆ ಅಂತ ಭಾವಿಸಿ, ಹಣದುಬ್ಬರದ ಸನ್ನಿವೇಶದಲ್ಲಿ ಈ ದರವನ್ನು 15ರಿಂದ 18%ಗೆ ಹೆಚ್ಚಿಸಿದೆ ಅಂತ ನಾವು ಭಾವಿಸೋಣ. ಆಗ ಏನಾಗುತ್ತೆ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಮೊದಲು ಇಡ್ತಾ ಇದ್ದಕ್ಕಿಂತ ಅಧಿಕ ಪ್ರಮಾಣದ ಹಣದ ಮೊತ್ತವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗಿ ಬರುತ್ತೆ. ಈಗ ಕೂಡ ವಾಣಿಜ್ಯ ಬ್ಯಾಂಕುಗಳ ಒಂದು ಹಣಕಾಸು ಸಂಪನ್ಮೂಲದ ಪ್ರಮಾಣ ಕಡಿಮೆಯಾಗಿ ಅವುಗಳ ಸಾಲ ಸೃಷ್ಟಿ ಸಾಮರ್ಥ್ಯ ನಿಯಂತ್ರಣಕ್ಕೆ ಬರುತ್ತೆ. ಹೀಗೆ ಈ ಎಲ್ಲ ವಿಧಾನಗಳು ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆಯ ಗಾತ್ರವನ್ನು ನಿಯಂತ್ರಿಸೋ ಪ್ರಯತ್ನ ಮಾಡ್ತವೆ. ಆದ್ದರಿಂದ ಇವುಗಳಿಗೆ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು ಅಂತೇಳಿ ಕರಿತೇವೆ. ವಿದ್ಯಾರ್ಥಿಗಳೇ, ಮುಂದೆ ನಾವು ತಿಳ್ಕೊಳ್ಳೋಣ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳ ಬಗ್ಗೆ. ಇವುಗಳಿಗೆ ಇನ್ನೊಂದು ಹೆಸರು ಆಯ್ದ ಸಾಲ ನಿಯಂತ್ರಣ ವಿಧಾನಗಳು, ಆಯ್ಕೆಯ ವಿಧಾನಗಳು ಅಂತ ಕೂಡ ಕರೆಯಲಾಗತ್ತೆ. ವಿದ್ಯಾರ್ಥಿಗಳೇ, ಈ ಹೆಸರನ್ನು ನೀವು ಗಮನಿಸಿ. ಗುಣಾತ್ಮಕ ಅಂದರೆ ಕ್ವಾಲಿಟೇಟಿವ್. ಅಂದರೆ ಕೇಂದ್ರ ಬ್ಯಾಂಕು ಈ ವಿಧಾನಗಳನ್ನು ಸಾಲ ನೀಡಿಕೆಯ ಉದ್ದೇಶದ ಮೇಲೆ ಪ್ರಭಾವವನ್ನು ಬೀರ್ತವೆ. ಅಂದರೆ ಯಾವ ಉದ್ದೇಶಕ್ಕೆ ಸಾಲ ನೀಡಬೇಕು, ಯಾವ ಉದ್ದೇಶಕ್ಕೆ ನೀಡಬಾರ್ದು, ಯಾವ್ಯಾವ ವಲಯಕ್ಕೆ ಎಷ್ಟು ಸಾಲ ಕೊಡಬೇಕು, ಈ ರೀತಿ ಸಾಲ ನೀಡುವಿಕೆಯ ಉದ್ದೇಶದ ಮೇಲೆ ಪ್ರಭಾವ ಬೀರೋ ಮೂಲಕ ಸಾಲ ನಿಯಂತ್ರಣ ಕಾರ್ಯವನ್ನು ಕೇಂದ್ರ ಬ್ಯಾಂಕು ನಿರ್ವಹಿಸುತ್ತೆ. ಇದರ ವ್ಯಾಖ್ಯೆಯನ್ನು ಒಂದು ಸಲ ನೋಡಿ. ಒಂದು ನಿರ್ದಿಷ್ಟ ಕ್ಷೇತ್ರ ಅಥವಾ ವಲಯಕ್ಕೆ ಪೂರೈಕೆಯಾಗುವ ಸಾಲದ ಪ್ರಮಾಣವನ್ನು ನಿಯಂತ್ರಿಸುವ ವಿಧಾನಗಳಿಗೆ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳೆಂದು ಹೆಸರು. ಅಂದರೆ ಇಲ್ಲಿ ನಿರ್ದಿಷ್ಟ ಕ್ಷೇತ್ರ ಅಥವಾ ನಿರ್ದಿಷ್ಟ ವಲಯಕ್ಕೆ ಪೂರೈಕೆಯಾಗ್ತಕ್ಕಂಥ ಸಾಲದ ಪ್ರಮಾಣವನ್ನು ಈ ವಿಧಾನಗಳ ಮೂಲಕ ನಿಯಂತ್ರಿಸುತ್ತೆ. ಅಂದರೆ ಈಗ ಉದಾಹರಣೆಗೆ ಸಣ್ಣ ಕೈಗಾರಿಕೆಗಳ ವಲಯಕ್ಕೆ ಎಷ್ಟು ಸಾಲ ಪೂರೈಕೆ ಆಗಬೇಕು, ಕೃಷಿ ಕ್ಷೇತ್ರಕ್ಕೆ ಎಷ್ಟು ಸಾಲ ಪೂರೈಕೆ ಆಗಬೇಕು, ಅದೇ ಥರ ವಿವಿಧ ಕೈಗಾರಿಕೆಗಳಿಗೆ ಯಾವ ಕೈಗಾರಿಕೆಗಳಿಗೆ ಎಷ್ಟೆಷ್ಟು ಸಾಲ ಪೂರೈಕೆ ಆಗಬೇಕು, ಅನುಭೋಗಿ ಸಾಲ ಎಷ್ಟು ಕೊಡಬೇಕು, ಈ ರೀತಿ ಸಾಲದ ಉದ್ದೇಶಗಳನ್ನು ಇದು ನಿಯಂತ್ರಿಸುತ್ತೆ. ಯಾವ್ಯಾವ ಉದ್ದೇಶಕ್ಕೆ ಯಾವ್ಯಾವ ಉತ್ಪಾದನಾ ವಲಯಗಳಿಗೆ ಎಷ್ಟೆಷ್ಟು ಸಾಲ ಕೊಡಬೇಕು ಅನ್ನೋದನ್ನು ಈ ವಿಧಾನಗಳು ನಿರ್ದೇಶಿಸ್ತವೆ. ಇವುಗಳ ಮೂಲಕ ಕೇಂದ್ರ ಬ್ಯಾಂಕು ಸಾಲ ನಿಯಂತ್ರಣ ಮಾಡುತ್ತೆ. ಈಗ ನಾವು ಗುಣಾತ್ಮಕ ವಿಧಾನಗಳು ಯಾವ್ಯಾವುದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಗುಣಾತ್ಮಕ ವಿಧಾನಗಳು ಯಾವ್ಯಾವುದಂದರೆ, ಒಂದನೇದು ಅಂಚಿನ ಅಗತ್ಯಗಳ ಬದಲಾವಣೆ, ಸಾಲದ ಪಡಿತರ, ಅನುಭೋಗಿ ಸಾಲದ ನಿಯಂತ್ರಣ, ನೈತಿಕ ಪ್ರೇರಣೆ, ಪ್ರಚಾರ ಮತ್ತು ನೇರ ಕ್ರಮ. ಇವುಗಳ ಬಗ್ಗೆ ಬ್ರೀಫಾಗಿ ಹಂಗಂದರೆ ಏನಂತ ನಿಮಗೆ ತಿಳಿಸ್ತೇನೆ. ಮೊದಲನೇದಾಗಿ ಅಂಚಿನ ಅಗತ್ಯಗಳ ಬದಲಾವಣೆ. ಇದರ ಅರ್ಥ ಏನಂದರೆ, ಸಾಲಗಾರರು ಬ್ಯಾಂಕುಗಳಿಂದ ಸಾಲ ಪಡೆಯುವಾಗ ಆಧಾರವಾಗಿ ಒದಗಿಸುವ ಭದ್ರತೆಗಳ ಮೌಲ್ಯ ಮತ್ತು ಅವುಗಳ ಆಧಾರದ ಮೇಲೆ ನೀಡಲಾಗುವ ಸಾಲದ ಮೊತ್ತಗಳ ನಡುವಿನ ವ್ಯತ್ಯಾಸಕ್ಕೆ ಅಂಚಿನ ಅಗತ್ಯ ಎನ್ನಲಾಗುತ್ತದೆ. ಇದರ ಅರ್ಥ ಏನಂದರೆ, ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ವಾಣಿಜ್ಯ ಬ್ಯಾಂಕುಗಳು ಯಾವುದೇ ಸಾಲವನ್ನು ಯಾವುದೇ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಸುಮ್ಮನೆ ಕೊಡೋದಿಲ್ಲ. ಅಂದರೆ ಯಾವುದೇ ಆಧಾರ ಇಲ್ಲದೆ ಕೊಡೋದಿಲ್ಲ. ಸಾಲ ಪಡೆಯೋ ವ್ಯಕ್ತಿ ಯಾವುದಾದ್ರೂ ಒಂದು ಆಸ್ತಿಯನ್ನು ಭದ್ರತೆಯಾಗಿ ಅಥವಾ ಆಧಾರವಾಗಿ ಒದಗಿಸ್ಬೇಕಾಗತ್ತೆ. ಇಲ್ಲಿ ಸಾಲಗಾರರು ಒದಗಿಸ್ತಕ್ಕಂಥ ಭದ್ರತೆಗಳು, ಉದಾಹರಣೆಗೆ ಜಮೀನಿನ ಆಧಾರದ ಮೇಲೆ ಅಥವಾ ಮನೆ ಅಥವಾ ನಿವೇಶನ
ಅಥವಾ ಚಿನ್ನದ ಒಡವೆಗಳ ಆಧಾರದ ಮೇಲೆ ಸಾಲ ಪಡಿಬೇಕಂತ ಅಂದರೆ ಆ ಭದ್ರತೆಯ ಒಂದು ಮೌಲ್ಯ ಮತ್ತು ಅದರ ಆಧಾರದ ಮೇಲೆ ಎಷ್ಟು ಸಾಲ ಕೊಡಬೇಕು ಅನ್ನೋದನ್ನು ನಾವು ಅಂಚಿನ ಅಗತ್ಯ ಅಂತ ಹೇಳ್ಬೋದು. ಉದಾಹರಣೆಗೆ 2 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಆಭರಣ, ಚಿನ್ನದ ಆಭರಣದ ಮೇಲೆ ಸಾಲ ಕೊಡಬೇಕಂದ್ರೆ 2 ಲಕ್ಷ ಬೆಲೆ ಬಾಳೋ ಒಂದು ಇದಕ್ಕೆ ಕೇಂದ್ರ ಬ್ಯಾಂಕು ನಿಗದಿಪಡಿಸ್ಬೋದು 60% ಅಥವಾ 80% ಕೊಡ್ಬೋದು ಅಂತ. ಆಗ ಏನು ಮಾಡಬೇಕಾಗುತ್ತೆ ವಾಣಿಜ್ಯ ಬ್ಯಾಂಕುಗಳು, ಕೇಂದ್ರ ಬ್ಯಾಂಕು 60ರಷ್ಟು ಅಂಚಿನ ಅಗತ್ಯ ಅಂತ ನಿಗದಿಪಡಿಸಿದರೆ 2 ಲಕ್ಷ ಬೆಲೆ ಬಾಳುವಂಥ ಒಂದು ವಸ್ತುವನ್ನು ಆಧಾರವಾಗಿ ಇಟ್ಕೊಂಡು ವಾಣಿಜ್ಯ ಬ್ಯಾಂಕುಗಳು ಒಂದು 120,000 ಅಂದರೆ 1,20,000 ಸಾಲವನ್ನು ಆಧಾರವಾಗಿ ಕೊಡ್ಬೋದು. ಈ ರೀತಿ ಕೇಂದ್ರ ಬ್ಯಾಂಕು ನಿಗದಿಪಡಿಸುವ ಮೊತ್ತ ಅಂದರೆ ಯಾವ ಮೊತ್ತ, ಸಾಲಗಾರರು ಬ್ಯಾಂಕುಗಳಿಂದ ಸಾಲ ಪಡೆಯುವಾಗ ಆಧಾರವಾಗಿ ಒದಗಿಸ್ತಕ್ಕಂಥ ಭದ್ರತೆಗಳ ಮೌಲ್ಯ ಮತ್ತು ಅವುಗಳ ಆಧಾರದ ಮೇಲೆ ನೀಡಲಾಗುವಂಥ ಸಾಲದ ಮೊತ್ತ, ಇವುಗಳ ನಡುವಿನ ವ್ಯತ್ಯಾಸಕ್ಕೆ ಅಂಚಿನ ಅಗತ್ಯ ಅಂತೇಳಿ ಕರೀಲಾಗುತ್ತೆ. ಸೊ ಈ ಅಂಚಿನ ಅಗತ್ಯವನ್ನು ಬದಲಾಯಿಸುವ ಮೂಲಕ ಕೂಡ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆ ಸಾಮರ್ಥ್ಯವನ್ನು ನಿಯಂತ್ರಣ ಮಾಡ್ಬೋದು. ಇನ್ನು ಎರಡನೇದಾಗಿ ಸಾಲದ ಪಡಿತರ. ಇದರ ಅರ್ಥ ಏನಂದರೆ, ವಿವಿಧ ಕ್ಷೇತ್ರಗಳಿಗೆ ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಮಾತ್ರ ಸಾಲದ ಹಣವನ್ನು ಪೂರೈಕೆ ಮಾಡುವ ಪದ್ಧತಿಯನ್ನು ಸಾಲದ ಪಡಿತರ ಎನ್ನಲಾಗುತ್ತದೆ. ಅಂದರೆ ಈ ವಿಧಾನದಲ್ಲಿ ಕೇಂದ್ರ ಬ್ಯಾಂಕು ವಿವಿಧ ಉತ್ಪಾದನಾ ಕ್ಷೇತ್ರ ಮತ್ತು ವಲಯಗಳಿಗೆ ಇಂತಿಷ್ಟೇ ಸಾಲ ಪೂರೈಕೆಯಾಗಬೇಕು ಅಂತ ನಿಗದಿಗೊಳಿಸುತ್ತೆ. ಅಂದರೆ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಸಾಲ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿರಬೇಕು ಅನ್ನೋದನ್ನು ಕೇಂದ್ರ ಬ್ಯಾಂಕು ನಿಗದಿಪಡಿಸುತ್ತೆ. ಈ ರೀತಿ ನಿಗದಿಪಡಿಸಿದಾಗ ವಾಣಿಜ್ಯ ಬ್ಯಾಂಕುಗಳು ಅದನ್ನು ಪಾಲಿಸಬೇಕಾಗುತ್ತೆ. ಕೇಂದ್ರ ಬ್ಯಾಂಕು ನಿಗದಿಗೊಳಿಸಿರೋ ಮಿತಿಯನ್ನು ಮೀರಿ ಹೆಚ್ಚು ಸಾಲ ನೀಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಮೂರನೇ ವಿಧಾನ ಅನುಭೋಗಿ ಸಾಲ ನಿಯಂತ್ರಣ. ಅನುಭೋಗಿ ಸಾಲ ಅಂದರೆ ಯಾವುದು? ಸಾಮಾನ್ಯವಾಗಿ ಅನುಭೋಗಿಗಳು ಅಂದರೆ ಜನರು ಕೆಲವೊಂದು ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ವಸ್ತುಗಳನ್ನು ಕೊಳ್ಳೋದಕ್ಕೆ ಬ್ಯಾಂಕುಗಳು ಸಾಲ ನೀಡ್ತವೆ. ಈ ರೀತಿ ದೀರ್ಘಕಾಲ ಬಾಳಿಕೆ ಬರುವ ಅನುಭೋಗಿ ಸರಕುಗಳು ಅಂದರೆ ಯಾವ್ಯಾವುದಂದರೆ ಉದಾಹರಣೆಗೆ ವಾಹನ, TV, ರೆಫ್ರಿಜರೇಟರು, ವಾಷಿಂಗ್ ಮೆಷಿನ್ನು, ಕಂಪ್ಯೂಟರು ಅಥವಾ ಲ್ಯಾಪ್ಟಾಪ್ ಈ ಥರ ವಸ್ತುಗಳನ್ನು ಕೊಳ್ಳೋದಕ್ಕೆ ಪೂರೈಕೆಯಾಗುವ ಬ್ಯಾಂಕ್ ಸಾಲದ ಹಣವನ್ನು ಕೇಂದ್ರ ಬ್ಯಾಂಕು ನಿಯಂತ್ರಣ ಮಾಡುತ್ತೆ. ಅಂದರೆ ಬ್ಯಾಂಕುಗಳು ಈ ರೀತಿಯ ಸಾಲವನ್ನು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಅನ್ನೋದನ್ನು ಕೇಂದ್ರ ಬ್ಯಾಂಕು ನಿಗದಿಪಡಿಸುತ್ತೆ. ಇದಕ್ಕೆ ಅನುಭೋಗಿ ಸಾಲದ ನಿಯಂತ್ರಣ ಅಂತೇಳಿ ಕರಿತೇವೆ. ಇನ್ನು ನಾಲ್ಕನೇದು ನೈತಿಕ ಪ್ರೇರಣೆ. ನೈತಿಕ ಪ್ರೇರಣೆ ಅಂದರೆ ಅರ್ಥ, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಮೇಲೆ ನೈತಿಕ ಒತ್ತಡ ಹೇರುವ ಮೂಲಕ ಸಾಲ ನಿಯಂತ್ರಣ ಮಾಡುವ ಕ್ರಮಕ್ಕೆ ನೈತಿಕ ಪ್ರೇರಣೆ ಅಂತೇಳಿ ಕರೀತಾರೆ. ಅಂದರೆ ಈ ವಿಧಾನದಲ್ಲಿ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಮನವೊಲಿಸುವ ಪ್ರಯತ್ನವನ್ನು ಮಾಡುತ್ತೆ. ಅಂದರೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಹೆಚ್ಚು ಸಾಲ ನೀಡೋದ್ರಿಂದ ಹೇಗೆ ದುಷ್ಪರಿಣಾಮಗಳಾಗ್ತವೆ, ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಸಾಲ ನೀಡಬೇಕು, ಕಡಿಮೆ ಆದರೆ ಏನಾಗುತ್ತೆ, ಮಿತಿ ಮೀರಿ ಸಾಲ ಕೊಟ್ಟರೆ ಏನು ಪರಿಣಾಮ ಸಂಭವಿಸುತ್ತೆ, ಈ ಥರ ಮನವೊಲಿಸುವ ಮೂಲಕ ವಾಣಿಜ್ಯ ಬ್ಯಾಂಕುಗಳಿಗೆ ಬೋಧನೆ ಮಾಡೋ ಮೂಲಕ ಅಥವಾ ಮನವಿ ಮಾಡಿಕೊಳ್ಳೋ ಮೂಲಕ ತನ್ನ ನೈತಿಕ ಪ್ರಭಾವವನ್ನು ಬಳಸಿ ವಾಣಿಜ್ಯ ಬ್ಯಾಂಕುಗಳು ಒಂದು ನಿರ್ದಿಷ್ಟ ಸಾಲ ನೀತಿಯನ್ನು ಅಳವಡಿಸ್ಕೊಳ್ಳೋ ಹಾಗೆ ಪ್ರೇರೇಪಣೆ ನೀಡುತ್ತೆ. ಅದರಿಂದ ಇದಕ್ಕೆ ನೈತಿಕ ಪ್ರೇರಣೆ ಅಂತೇಳಿ ಕರೀತಾರೆ. ಇನ್ನು ವಿದ್ಯಾರ್ಥಿಗಳೇ, 5ನೇ ವಿಧಾನ, ಕೇಂದ್ರ ಬ್ಯಾಂಕು ವ್ಯಾಪಕವಾಗಿ ಪ್ರಚಾರ ಕ್ರಮಗಳ ಮೂಲಕ
ಸಾಲದ ಹಣದ ಸೃಷ್ಟಿಯ ಪ್ರಮಾಣವನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನಿಸುತ್ತೆ. ಅಂದರೆ ಕೇಂದ್ರ ಬ್ಯಾಂಕು ತನ್ನ ಹಣಕಾಸು ನೀತಿಯ ಬಗ್ಗೆ ಹಾಗೂ ಸಾಲ ನಿಯಂತ್ರಣ ಮಾಡೋದಕ್ಕೆ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ವಿವಿಧ ಮಾಧ್ಯಮಗಳ ಮೂಲಕ ವ್ಯಾಪಕವಾಗಿ ಪ್ರಚಾರ ಮಾಡಿ ವಾಣಿಜ್ಯ ಬ್ಯಾಂಕುಗಳು ನಿರ್ದಿಷ್ಟ ನೀತಿಯನ್ನು ಅನುಸರಿಸೋ ಹಾಗೆ ಪ್ರೇರಣೆ ನೀಡ್ಬೋದು. ಅಂದರೆ ವಿವಿಧ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ಬಿತ್ತರಿಸೋದು, ಕಾಲಕಾಲಕ್ಕೆ ಅಂಕಿಅಂಶಗಳನ್ನು ಪ್ರಕಟಿಸೋದು, ಹೇಳಿಕೆಗಳನ್ನು ನೀಡೋದು, ಈ ಮುಂತಾದ ಕ್ರಮಗಳ ಮೂಲಕ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡುವಿಕೆಯನ್ನು ನಿಯಂತ್ರಿಸುತ್ತೆ. ಇನ್ನು ಕೊನೆಯ ಕ್ರಮ ನೇರ ಕ್ರಮ. ನೇರ ಕ್ರಮ ಅಂತ ಅಂದರೆ ಏನು? ಡೈರೆಕ್ಟ್ ಆ್ಯಕ್ಷನ್ ತಗೊಳ್ಳೋದು. ಅಂದರೆ ಇದು ಒಂದು ರೀತಿ ಶಿಕ್ಷೆಯ ರೂಪದಲ್ಲಿ ಇರುತ್ತೆ. ಅಂದರೆ ಸಾಮ ಭೇದ ಕ್ರಮಗಳನ್ನು ಕೇಂದ್ರ ಬ್ಯಾಂಕು ಅನುಸರಿಸಿದ ನಂತರ ಕೊನೆಯ ಕ್ರಮ ಯಾವುದು ಉಳ್ಕೊಳ್ಳುತ್ತೆ ಹೇಳಿ? ಆ್ಯಕ್ಷನ್ ತಗೊಳ್ಳೋದು. ಅಂದರೆ ಈಗ ಇದುವರೆಗೆ ನೀವು ತಿಳ್ಕೊಂಡಿರ್ತಕ್ಕಂಥ ಎಲ್ಲ ಕ್ರಮಗಳು ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡುವಿಕೆಯನ್ನು ನಿಯಂತ್ರಿಸೋದಕ್ಕೆ ವಿಫಲ ಆದಾಗ ಕೊನೆಯದಾಗಿ ಕೇಂದ್ರ ಬ್ಯಾಂಕು ಬಳಸ್ತಕ್ಕಂಥ ಅಸ್ತ್ರ ನೇರ ಕ್ರಮ. ಅಂದರೆ ಕೇಂದ್ರ ಬ್ಯಾಂಕಿನ ಆದೇಶಗಳನ್ನು ಪಾಲಿಸಲು ನಿರಾಕರಿಸ್ತಕ್ಕಂಥ ವಾಣಿಜ್ಯ ಬ್ಯಾಂಕುಗಳ ಮೇಲೆ ಕೇಂದ್ರ ಬ್ಯಾಂಕು ಕ್ರಮ ಕೈಗೊಳ್ಬೋದು. ಯಾವ್ಯಾವ ರೀತಿ ಕ್ರಮ ಅಂದರೆ, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಹುಂಡಿಗಳನ್ನು ಮರು ಒಟ್ಟಾಯಿಸೋದಕ್ಕೆ ನಿರಾಕರಿಸೋದು ಅಥವಾ ಅಂಥ ಬ್ಯಾಂಕುಗಳ ಮೇಲೆ ದಂಡ ವಿಧಿಸೋದು, ಸಾಲ ನೀಡುವಿಕೆಯನ್ನೇ ನಿರಾಕರಿಸೋದು, ಇನ್ನು ಮುಂತಾದ ಕ್ರಮಗಳನ್ನು ಕೇಂದ್ರ ಬ್ಯಾಂಕು ಜರುಗಿಸುತ್ತೆ. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಕೇಂದ್ರ ಬ್ಯಾಂಕಿನ ಸಾಲ ನಿಯಂತ್ರಣ ವಿಧಾನಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸೋ ಪ್ರಯತ್ನ ಮಾಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಥ ಇತರ ವಿಷಯಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತೇನೆ. ಇದುವರೆಗೆ ಕೇಳಿದ್ದಕ್ಕಾಗಿ ಥ್ಯಾಂಕ್ಸ್.